ಅಯ್ಯೋ, ಮದ್ವೆ ಆಗಿ ನಮ್ಮನೆಗ್ ಬಂದಿರೋ ಮಹಾಲಕ್ಷ್ಮಿ ನೀನು. ಕಣ್ಣೀರ್ ಹಾಕ್ಬಾರ್ದು, ಸರಿನಾ? ನನ್ಗೆ ನಿನ್ ಕೋಪನೂ ಅರ್ಥ ಆಗುತ್ತೆ, ಕೋಪದ ಹಿಂದೆ ಇರೋ ನೋವು ಅರ್ಥ ಆಗುತ್ತೆ. ಯಾಕೆಂದ್ರೆ ನಾನು ಈ ಮನೆಗೆ ಸೊಸೆಯಾಗೆ ಬಂದಿರೋದು. ಇಲ್ಲಿರೋ ವ್ಯಕ್ತಿಗಳ ಬಗ್ಗೆ ನಿನ್ಗಿಂತ ನನಗ್ ಚೆನ್ನಾಗ್ ಗೊತ್ತು. ಈ ಮನೆಗ್ ಸೊಸೆಯಾಗಿ ಬಂದಿದ್ಯಾ ಅಂದ್ರೆ ಈ ಮನೆಯವ್ರು ಮಾತ್ರ ಅಲ್ಲಮ್ಮ, ಈ ಮನೆ ಮಾನ ಮರ್ಯಾದೆ ಕೂಡ ನೀನೇ ಕಾಪಾಡ್ಬೇಕು. ಯಾರಿಗೂ ನೀನು ಮಾತಾಡೋ ಅವಕಾಶ ಕೊಡಬಾರ್ದು. ಹೆಣ್ಮಕ್ಳಿಗೆ ಕೋಪ ಶಾಪ ಅಮ್ಮ. ಇದೆಲ್ಲ ನಾನ್ ನಿನ್ಗೆ ಅತ್ತೆಯಾಗಿ ಹೇಳ್ತಿಲ್ಲ, ಅಮ್ಮನಾಗಿ ಹೇಳ್ತಿದ್ದೀನಮ್ಮ. ಅರ್ಥ ಮಾಡ್ಕೋ. ಚಿಕ್ಕಮ್ಮ, ಎಲ್ಲಿಗೆ ಹೋಗ್ತಿದ್ದೀರಾ? ಬ್ಯಾಗ್ ಎಲ್ಲ ತಗೊಂಡು ಹೋಗ್ತಿದ್ದೀರಾ? ಯಾವ ಮುಖ ಇಟ್ಕೊಂಡು ಇರು ಅಂತೀಯಾ? ನಮ್ಗಿಲ್ಲಿ ಯಾವ ಮರ್ಯಾದೆ ಇದೆ ಅಂತ ಇರು ಅಂತೀಯಾ? ಮರ್ಯಾದೆನಾ? ಮರ್ಯಾದೆ ಅನ್ನೋದಿದೆ ಅನ್ನೋದು ನಿನಗೆ ಗೊತ್ತಾ ರಮಪ್ರಭಾ? ಯಾಕೆ ಮಾವ ನಾವಂದ್ರೆ ನಿಮಗೆ ಅಷ್ಟೊಂದು ಕೋಪ? ನೀವ್ ಅನ್ಕೊಂಡ್ ಹಾಗೆ ನಿಮ್ ಎರಡನೇ ಮೊಮ್ಮಗಳನ್ನ ದೊಡ್ಡ ಮನೆ ಸೊಸೆಯಾಗಿ ಮಾಡಿದ್ರಲ್ವಾ? ಆದ್ರೆ ನನ್ ಮಗಳಿಗೆ ಅನ್ಯಾಯ ಆಗಿ ಬೀದಿಗೆ ಬಿದ್ದಿದ್ದಾಳೆ. ಇದು ಕಲಿಯುಗನಮ್ಮ, ಕರ್ಮಫಲನ ಇಲ್ಲೇ ಅನುಭವಿಸ್ಬೇಕು. ತಾತ, ನೀವು ಸುಮ್ನಿರಿ. ನಿನ್ ತಂಗಿ ಪ್ರೀತಿ ದೊಡ್ಡದು, ಇವಳು ಪ್ರೀತಿ ಟೊಳ್ಳು, ಇದೇ ಅಲ್ವಾ ನೀನ್ ಅನ್ಕೊಂಡಿದ್ದು? ಚಿಕ್ಕಮ್ಮ, ಗಾಯತ್ರಿ ಪ್ರೀತಿ ನಿಜ. ಗಾಯತ್ರಿನ ಕೂಡ ನಿಮ್ ಮಗಳು ಅನ್ಕೊಂಡಿದ್ರೆ ನಿಮ್ಗೆ ಈ ನೋವು ಇರ್ತಿರ್ಲಿಲ್ಲ. ಅಂತ ದೊಡ್ಡ ಮನಸ್ಸು ಇವಳಿಗಿದ್ದಿದ್ರೆ ಇಷ್ಟು ನಾಟಕ ಯಾಕೆ ಮಾಡ್ತಿದ್ರಮ್ಮ? ಅಮ್ಮ, ನಡಿ ಹೋಗೋಣ. ಚಿಕ್ಕಮ್ಮ, ನಿಂತ್ಕೊಳ್ಳಿ. ಹೋಗೋರನ್ನ ಯಾಕಮ್ಮ ತಡೀತೀಯ? ತಾತ, ಹಸೆ ಮನೆಯಿಂದ ಇವಳನ್ನ ಎಬ್ಬಸ್ತೆ. ನಿನ್ನ ಆಶ್ರಯದಲ್ಲಿ ನಾವ್ ಇದೀವಿ ಅಂತ ನಾಳೆ ಒಂದಿನ ನಮ್ಮನ್ನು ಕೂಡ ಹೊರಗಡೆ ಹಾಕಲ್ಲ ಅಂತ ಏನೇ ಗ್ಯಾರಂಟಿ? ಅದಕ್ಕೆ ನೀನ್ ಕುದ್ಕೆ ಹಿಡ್ದು ತಳ್ಳೋ ಮೊದ್ಲೇ ನಾವೇ ಬ್ಯಾಗ್ ಹಿಡ್ಕೊಂಡು ನಮ್ ದಾರಿ ನೋಡ್ಕೋತೀವಿ. ರಮಪ್ರಭಾ, ಇಷ್ಟು ದಿನಕ್ಕೆ ನೀನ್ ತಗೊಂಡ ಒಳ್ಳೆ ನಿರ್ಧಾರ ಅಂದ್ರೆ ಇದೆ. ಹೊರಡಿ ಹೊರಡಿ. ನಡಿ. ಚಿಕ್ಕಮ್ಮ, ನಿಂತ್ಕೊಳ್ಳಿ. ಚಿಕ್ಕಮ್ಮ, ಗಾಯತ್ರಿ ಮದ್ವೆ ಆದ್ಮೇಲೆ ನಿಮಗ್ ನಾನು ಏನ್ ಹೇಳ್ದೆ? ಊರ್ವಶಿ ಮದ್ವೆ ಜವಾಬ್ದಾರಿ ನಂದು. ಅವಳಿಗೂ ಕೂಡ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡೋಣ ಅಂತ ಹೇಳ್ದೆ ಅಲ್ವಾ? ಹೇಳ್ದೆ ಅಮ್ಮ, ಆದ್ರೆ ಇನ್ನೇನ್ ಚಿಕ್ಕಮ್ಮ, ನಮ್ಗೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಿದ್ದಾರೆ? ಒಳಗ್ ಹೋಗಿ ಚಿಕ್ಕಮ್ಮ. ಹೋಗ್ತಿರೋರನ್ನ ಯಾಕಮ್ಮ ತಡೀತೀಯ? ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿಗಳಾಗಿದ್ರೆ ಅನಂತೂ ಗಾಯತ್ರಿ ಪ್ರೀತಿನ ಅರ್ಥ ಮಾಡ್ಕೊಂಡು ಅವ್ರ ಮದುವೆಗೆ ಆಶೀರ್ವಾದ ಮಾಡ್ತಿದ್ರು. ಆದ್ರೆ ಇವರು ಬೆನ್ನ ಹಿಂದೆಯಿಂದ ಚೂರಿ ಹಾಕೋ ತರ ಅನಂತ್ಗೆ ಗಾಯತ್ರಿ ತಂಗಿನ ಕಟ್ಟೋಕ್ ನೋಡಿದ್ರು. ಹಾಗ್ ಮಾಡೋಕ್ ನೋಡಿದಕ್ಕೆ ಅಲ್ವಾ ಮಾವ ದೇವ್ರು ನಮಗೆ ಶಿಕ್ಷೆ ಕೊಟ್ಟಿದ್ದು, ನಮ್ ಬದುಕನ್ನ ಹೀಗ್ ಮಾಡಿದ್ದು. ದೇವ್ರು ನಿಮಗೆ ಶಿಕ್ಷೆ ಕೊಡ್ಲಿಲ್ಲಮ್ಮ, ಗಾಯತ್ರಿಗೆ ನ್ಯಾಯ ಕೊಡಿಸ್ದ.
ಏನೋ ಪಾಪ ಗೊತ್ತಿಲ್ಲದೆ ಮಾಡಿದ್ರು ಅಂತ ಸುಮ್ಮನೆ ಬಿಟ್ಟ. ಅದೇ ದೇವರು ನಿಜವಾಗ್ಲೂ ನಿಮಗೆ ಶಿಕ್ಷೆ ಕೊಟ್ಟಿದ್ರೆ ನಿಮ್ಮ ಪರಿಸ್ಥಿತಿ ಏನೋ. ಅಮ್ಮ, ಈ ಮಾತ್ ಕೇಳೋದಕ್ಕಿಂತ ನಮ್ ದಾರಿ ನಾವ್ ನೋಡ್ಕೊಳ್ಳೋಣ. ಬಾ ನಡಿ. ಊರ್ವಶಿ ನಿಲ್ಲು. ತಾತ, ಚಿಕ್ಕಮ್ಮಂಗೆ ನೀವಿನ್ನೇನು ಹೇಳ್ಬೇಡಿ. ನಾನೇನು ಹೇಳ್ದೆಮ್ಮ, ಅವ್ರು ಮಾಡಿದ ತಪ್ಪನ್ನ ನೆನಪು ಮಾಡಿದೆ ಅಷ್ಟೇ. ನೀವಿನ್ನೇನು ಮಾತಾಡ್ಬೇಡಿ ತಾತ, ಪ್ಲೀಸ್. ಚಿಕ್ಕಮ್ಮ, ನಡೀರಿ ಒಳಗೆ. ಅಮ್ಮ ಅಪರ್ಣ, ಸರ್ ನೀವಾ? ಬನ್ನಿ. ತಾತ, ಇವರೇ ಅಮ್ಮ ಕೇಸ್ನ ಗಲ್ಫ್ನಲ್ಲಿರೋ ಲಾಯರ್ ಜೊತೆ ಮಾತಾಡ್ತಿರೋದು. ಹೌದಾ? ನಮಸ್ಕಾರ ಸರ್. ನಮಸ್ಕಾರ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲ ಬಿಡಮ್ಮ. ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಬಂದೆ ಅಮ್ಮ. ಏನ್ ಸರ್ ಅದು? ಲಾಸ್ಟ್ ಟೈಮ್ ನಾವು ಸ್ವಲ್ಪ ಫೀಸ್ ಕಟ್ಟಿ ಅಲ್ಲಿ ಲಾಯರ್ ಕೈಯಿಂದ ನಿಮ್ಮಮ್ಮಂಗೆ ಸಿಗ್ಬೇಕಾದ ಶಿಕ್ಷೆಗೆ ಸ್ಟೇ ತಂದು 30 ಲಕ್ಷ ಫೀಸ್ಗೆ ಒಪ್ಸಿದ್ವಿ ಅಲ್ವೇನಮ್ಮ? ಹೌದು. ಅವತ್ತು ಕೊಟ್ಟು ಸ್ಟೇನ ಕೋರ್ಟ್ ಕ್ಯಾನ್ಸಲ್ ಮಾಡಿದೆ ಅಮ್ಮ. ಹೀಗೆ ಫೇಕ್ ವೀಸಾದ ಮೇಲೆ ಬಂದು ಕೆಲಸ ಮಾಡೋರ ಮೇಲೆ ಕಠಿಣವಾದ ಶಿಕ್ಷೆ ವಿಧಿಸಬೇಕು ಅಂತ ಅಲ್ಲಿನ ಗೌರ್ಮೆಂಟ್ ನಿರ್ಧಾರ ಮಾಡಿದೆ ಅಮ್ಮ. ನಾನು ನಿಮ್ಗೆ ಹೇಳಿರೋ 30 ಲಕ್ಷ ಫೈನ್ ಕಟ್ಟಿ ನಿಮ್ಮಮ್ಮನ ಬಿಡಿಸ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸ್ತಾರೆ ಅಂತಮ್ಮ. ಅದೇನ್ ಸರ್, ಅಷ್ಟು ದಾರುಣವಾದ ಶಿಕ್ಷೆನ ಅಮಾಯಕಿ ಆಗಿರೋ ನಮ್ಮಮ್ಮಂಗೆ ಹೇಗ್ ವಿಧಿಸ್ತಾರೆ? ಅವ್ರು ಹಾಗೆ ಅಮ್ಮ, ಕೆಟ್ಟವರು. ಎಲ್ಲಾನು ದುಡ್ಡಿಂದಾನೇ ಅಳಿತಾರೆ. ಲಾಯರ್ ಸರ್, ನನ್ನ ಸೊಸೆಗೆ ಗಲ್ಲು ಶಿಕ್ಷೆ ವಿಧಿಸೋದಕ್ಕೆ ಇನ್ನು ಸ್ವಲ್ಪ ಟೈಮ್ ಇದೆ ಅಲ್ವಾ? ನಮ್ಮ ಹಾಗೆ ವರ್ಷಗಟ್ಟಲೆ ಟೈಮ್ ತಗೊಳ್ಳಲ್ಲ ಸರ್. ಹೆಚ್ಚು ಅಂದರೆ 2 ದಿನ ಅಷ್ಟೇ. ಬೇಗನೆ ಅವರು ಶಿಕ್ಷೆನ ವಿಧಿಸ್ತಾರೆ. ಈ ತೀರ್ಪಿಂದ ನಂಗೆ ಗೊತ್ತಿರೋ ತುಂಬಾ ಜನ ನೋವು ಪಡ್ತಿದಾರಮ್ಮ. ನಮ್ಗಾಗಿದ್ದಕ್ಕೆ ಆ ದೇವ್ರು ನಿಮ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಬೇಗ ಅವ್ರಿಗೆ ಫೈನ್ ಕಟ್ಟಿ ಆ ಲಾಯರ್ ಮುಖಾಂತರ ಬೇಗ ಅಲ್ಲಿನ ಜಡ್ಜ್ ಅವ್ರಿಗೆ ಆ ದುಡ್ಡು ಕಟ್ಟಿದೀವಿ ಅಂತ ಗೊತ್ತಾದ್ರೆ ಗಲ್ಲು ಶಿಕ್ಷೆ ವಾಪಸ್ ತಗೊಂಡು ಶಿಕ್ಷೆ ಕಡಿಮೆ ಮಾಡಿ ನಿಮ್ಮಮ್ಮ ಹೊರಗೆ ಬರೋ ಅವಕಾಶ ಇದೆ ಅಮ್ಮ. ಇಲ್ಲ ಅಂದ್ರೆ ಅವ್ರನ್ನ ಕಾಪಾಡೋಕ್ಕಾಗಲ್ಲ. ಲಾಯರ್ ಸರ್, ಒಂದ್ಸಲ ನಮ್ಮಮ್ಮನ ಜೊತೆ ಮಾತಾಡೋ ಅವಕಾಶ ಸಿಗತ್ತಾ? ನಾನು ಪ್ರಯತ್ನ ಮಾಡ್ತೀನಮ್ಮ. ಮೊದಲು ನೀವು ಆ ದುಡ್ಡನ್ನ ರೆಡಿ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ನಮಗೆ 2 ದಿನ ಟೈಮ್ ಇರೋದು. ನಾನು ಹೊರಡ್ತೀನಮ್ಮ. ತಾತ, ಗಂಗಾ, ಲಾಯರ್ ಸರ್, ನನ್ನ ಯಾವಾಗ ಬಿಡುಗಡೆ ಮಾಡ್ತಿದ್ದಾರೆ? ನಾನು ನಮ್ಮ ದೇಶಕ್ಕೆ ಹೋಗಬೇಕು. ನನ್ನ ಮಕ್ಕಳನ್ನ ನೋಡಬೇಕು, ಅವ್ರಿಗೆ ಮದುವೆ ಮಾಡಬೇಕು.
ಅವರಿಗೆ ನನ್ನ ಒಬ್ಳೆ ದಿಕ್ಕು ಸರ್. ದಯವಿಟ್ಟು ನನ್ನ ರಿಲೀಸ್ ಮಾಡಿಸಿ, ನಿಮಗೆ ಪುಣ್ಯ ಬರುತ್ತೆ. ಸಾರಿ ಗಂಗಾ, ನಿನ್ನ ಬಿಡುಗಡೆ ಮಾಡ್ತಿಲ್ಲ. ಅದೇನ್ ಸರ್ ಹಾಗೆ ಹೇಳ್ತಿದ್ದೀರಾ? ನಮ್ಮ ಗಲ್ಫ್ ಲಾ ಬೋರ್ಡ್ ತಗೊಂಡ ನಿರ್ಧಾರದ ಪ್ರಕಾರ ನಿಮ್ಮಂಥ ಫೇಕ್ ವರ್ಕ್ ಪರ್ಮಿಟ್ ಇರೋ ವಿದೇಶಿಗಳಿಗೆ ಬೇಗ ಮರಣದಂಡನೆ ವಿಧಿಸಿ ಅಂತ ತೀರ್ಪು ಕೊಟ್ಟಿದೆ. ಲಾಯರ್ ಸರ್, ನಾನು ಯಾವ ತಪ್ಪು ಮಾಡಿಲ್ಲ. ನನಗೆ ಶಿಕ್ಷೆ ಆದರೆ ನನ್ನ ಮಕ್ಕಳು ಅನಾಥರಾಗ್ತಾರೆ. ನಿಮ್ಮ ಕೈ ಮುಗಿತೀನಿ, ನನ್ನ ಬಿಡುಗಡೆ ಮಾಡಿಸಿ ಪ್ಲೀಸ್. ಲಾಯರ್ ಸರ್, ಪ್ಲೀಸ್ ಬಿಡುಗಡೆ ಮಾಡಿಸಿ. ನಾನೇನು ಮಾಡೋಕ್ಕಾಗಲ್ಲ. ನಿನಗೆ 48 ಅವರ್ಸ್ನಲ್ಲಿ ಗಲ್ಲು ಶಿಕ್ಷೆ ವಿಧಿಸಿದ್ದಾರೆ. ಲಾಯರ್ ಸರ್, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಲಾಯರ್ ಸರ್, ಅಯ್ಯೋ, ಸುಂದರಿ ಯಾಕಿನ್ನು ಬಂದಿಲ್ಲ? ಲಾಯರ್ ಸರ್, ಅಮ್ಮ ಅಪರ್ಣ, ನಾನು ಗಲ್ಫ್ ಲಾಯರ್ ಜೊತೆ ಮಾತಾಡಿದೆ. ಅವರು ಅಲ್ಲಿ ಜೈಲರ್ ಹತ್ರ ರಿಕ್ವೆಸ್ಟ್ ಮಾಡಿದ್ರಂತೆ. ಅವ್ರ ಕಡೆಯಿಂದ ನಿಂಗೆ ಫೋನ್ ಬರುತ್ತಮ್ಮ. ನಿಮ್ಮ ತಾಯಿ ಜೊತೆ ನೀನು ಮಾತಾಡ್ಬೋದು. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಅಮ್ಮ. ಬೇಗ ಅಮೌಂಟ್ ರೆಡಿ ಮಾಡ್ಕೊಳ್ಳಿ. ಸರಿ ಸರ್. ಇಡ್ತೀನಮ್ಮ. ಅಮ್ಮಂಗಾಗ್ತಿರೋ ಶಿಕ್ಷೆ ಗೊತ್ತಾದ್ರೆ ಗಾಯತ್ರಿ ಖಂಡಿತ ಸಹಿಸ್ಕೊಳ್ಳಲ್ಲ. ಅದು ಅಲ್ಲದೆ ಈಗಷ್ಟೇ ಅವಳಿಗೆ ಮದುವೆ ಆಗಿದೆ. ಇದನ್ನೆಲ್ಲ ಹೇಳಿ ಅವಳಿಗೆ ನೋವು ಕೊಡೋದು ಸರಿಯಲ್ಲ. ಸುಂದರಿ ಬಂದ್ಬಿಟ್ಲು. ಅಮ್ಮ, ಅಮ್ಮ, ನೀನ್ ಅಳಬೇಡ ಅಮ್ಮ. ಏನಮ್ಮ ನನ್ನ ಹಣೆ ಬರಹ ಹೀಗಿದೆ? ಅಮ್ಮ, ನಿನಗ್ ನಾನು ಇದ್ದೀನಿ ಅಲ್ವೇನಮ್ಮ? ನಾನು ನೋಡ್ಕೋತೀನಿ. ನೋಡ್ಕೊಳ್ತೀಯ ಅಮ್ಮ? 2 ದಿನ ಇರೋದಲ್ವಾ ನನ್ ಗಲ್ಲು ಶಿಕ್ಷೆಗೆ ಬಾಕಿ. ಆದ್ರೂ 2 ದಿನದಲ್ಲಿ ಅಷ್ಟು ದುಡ್ಡನ್ನ ಹೇಗ್ ಹೊಂದಿಸ್ತೀಯಮ್ಮ? ನನ್ನ ಹಣೆ ಬರಹ ಇಷ್ಟೇ. ನನ್ನ ಹೀಗೆ ಬಿಟ್ಬಿಡಮ್ಮ. ನನ್ಗೋಸ್ಕರ ನೀವೆಲ್ಲ ಕಷ್ಟಪಡೋದು ಬೇಡ. ಅಕ್ಕ ಅಲ್ಲೇನ್ ಮಾಡ್ತಿದ್ದಾಳೆ? ಅಮ್ಮ, 30 ಲಕ್ಷನ ನಾನು ಏರ್ಪಾಟ್ ಮಾಡ್ತೀನಮ್ಮ. ನಾನ್ ನಿನ್ನನ್ನ ಬಿಡಿಸ್ತೀನಿ. ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ. ನನ್ಗೋಸ್ಕರ ನೀವು ತೊಂದರೆ ಪಡಬಾರ್ದಮ್ಮ. ನಿನ್ಗೆ ಸಹಾಯ ಆಗ್ಲಿ ಅಂತ ನಾನು ಇಷ್ಟೊಂದು ದೂರ ಬಂದು ನಾನು ನಿನಗೆ ಭಾರ ಆಗಿದ್ದೀನಿ. ಅಮ್ಮ, ಹಾಗೆ ಮಾತಾಡ್ಬೇಡ. ನೀನೇನೋ ಭಯ ಪಡಬೇಡ, ಧೈರ್ಯವಾಗಿರು.
ನಿನಗೇನೂ ಆಗಲ್ಲ. ನಿನ್ನನ್ನು ನಾನು ಕಾಪಾಡ್ಕೋತೀನಮ್ಮ. ಸರ್ ಸರ್ ಫೋನ್ ಸರ್. ಅಮ್ಮ 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 ಮಾತಾಡು. ಸುಂದರಿ ಅವ್ರ ಅಮ್ಮ ಎಲ್ಲೋ ಜೈಲಲ್ಲಿದ್ದಾರೆ ಅನ್ಸತ್ತೆ. ಪಾಪ 30 ಲಕ್ಷ ದುಡ್ಡು ಬೇಕಂತೆ. ಪಾಪ ಸುಂದರಿ. ಅಕ್ಕ, ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ? ಅದು ಗೊತ್ತಿರೋರ್ ಹತ್ರ ಮಾತಾಡ್ತಿದ್ದೆ. ಹಾಗಾದ್ರೆ ಒಳಗೆ ಮಾತಾಡ್ಬೋದಲ್ವಾ? ಒಳಗೆ ಎಲ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಇಲ್ಲೇ ಮಾತಾಡ್ತಿದ್ದೆ ಕಣೆ. ಯಾಕಕ್ಕ ಅಷ್ಟು ಟೆನ್ಷನಲ್ಲಿ ಮಾತಾಡ್ತಿದ್ಯಾ? ಏನಾಯ್ತು? ಏನಿಲ್ಲ, ಮಾಮೂಲಿಯಾಗೇ ಇದ್ದೀನಿ. ನಿನ್ ಕಣ್ಣಾಕೆ ಕೆಂಪಾಗಿದೆ. ನನ್ನ ಹತ್ರ ಹೇಳ್ದೆ ಏನಾದ್ರೂ ಮುಚ್ಚಿಡ್ತಿದ್ಯಾ? ಹೇಳಕ್ಕ. ಆ ಥರ ಏನೂ ಇಲ್ಲ ಗಾಯತ್ರಿ. ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ, ಅದಕ್ಕೆ ಕಣ್ಣು ಹಾಗಿದೆ. ಸರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಬಾ. ಸ್ವಾಮಿ, ಅಮ್ಮಂಗೆ 2 ದಿನದಲ್ಲಿ ಗಲ್ಲು ಶಿಕ್ಷೆ ವಿಧಿಸ್ತಾರಂತೆ. 2 ದಿನದಲ್ಲಿ 30 ಲಕ್ಷ ಅಂದ್ರೆ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳು ಹೇಗೆ ಏರ್ಪಾಟ್ ಮಾಡೋಕ್ಕಾಗುತ್ತೆ ಸ್ವಾಮಿ? ಎಲ್ಲ ನೀನೇ ನೋಡ್ಕೋಬೇಕು. ನಮ್ಮಮ್ಮನ್ನ ನೀನೇ ಕಾಪಾಡಬೇಕು. ಈಗಿಂದೀಗಲೇ ಅಷ್ಟೊಂದು ದುಡ್ಡು ನಮಗ್ ಸಿಗಲ್ಲ. ಅಲ್ಲಿ ಅಮ್ಮಂಗೇನಾದ್ರೂ ಆದ್ರೆ ಇಲ್ಲಿ ನಮ್ಮ ಬದುಕಿಗೆ ಅರ್ಥ ಇರಲ್ಲ ಸ್ವಾಮಿ. ದಯವಿಟ್ಟು ನಮ್ಮಮ್ಮನ ಕಾಪಾಡು, ಕಾಪಾಡು. ಉದ್ದೇರೆ ದಾತ್ಮನಾತ್ಮನಾಂ ನಾತ್ಮ ನಮಃ ಸಾಧಯೇತ್. ಆತ್ಮೈವ ಹಾನತ್ಮನು ಬಂಧು ಆತ್ಮೈವ ರಿಪುರತ್ಮನಃ. ನಮ್ಮ ಆಲೋಚನೆಗಳೇ ನಮ್ಮ ಮನಸ್ಸಿನ ಪತನಕ್ಕೆ ಕಾರಣ. ನಮ್ಮ ಮನಸ್ಸು ಮತ್ತು ಆಲೋಚನೆಯನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ನಮ್ಮ ಮನಸ್ಸೇ ನಮಗೆ ಮಿತ್ರನು, ನಮ್ಮ ಮನಸ್ಸೇ ನಮಗೆ ಶತ್ರುವು. ನನ್ನ ಆಲೋಚನೆ, ನನ್ನ ಬುದ್ಧಿಯೇ ನನ್ನ ಈ ಸ್ಥಿತಿಗೆ ಕಾರಣ. ನನ್ನ ಅಹಂಕಾರದಿಂದ ತುಂಬ ತಪ್ಪು ಮಾಡಿದೆ ನಾನು. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಏನು? ನಾನು ತುಂಬ ತಪ್ಪು ಮಾಡಿದ್ದೀನಿ. ನನ್ನ ಕ್ಷಮಿಸು ಅಪರ್ಣ.
ನಿಂಗೆ ಕ್ಷಮೆ ಕೇಳಬೇಕು ಅಂತಾನೆ ನಾನು ಸಿಟಿ ಪೂರ್ತಿ ಸುತ್ತುತ್ತಿದ್ದೀನಿ. ಕೊನೆಗೂ ನೀ ನಂಗೆ ಸಿಕ್ದೆ. ಏನು ಹಾಗೆ ನೋಡ್ತಿದ್ಯಾ? ಏನಿದು ಇವನು ಹೀಗೆ ಮಾತಾಡ್ತಿದ್ದೇನೆ ಅಂತ ನಂಬೋಕೆ ಆಗ್ತಿಲ್ಲ ಅಲ್ವಾ? ನಂಬಲ್ಲ ನೀನು, ಯಾಕಂದ್ರೆ ನನ್ನ ಬದುಕು ಅಷ್ಟು ಕೆಟ್ಟದಾಗಿತ್ತು. ಅದಕ್ಕೆ ಶಿಕ್ಷೆಯಾಗಿ ಅವತ್ತು ನೀನು ಹಿಂದೆ ಓಡ್ ಬರಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ನನಗೆ. ಸಾವು ಬದುಕಿನ ಮಧ್ಯೆ ನೆರಳಿದ ಮೇಲೆ ನನಗೆ ನಾನು ನಿನಗೆ ಮಾಡಿದ ಪಾಪ ನಂಗೆ ಅರ್ಥನೇ ಆಗಲಿಲ್ಲ. ಅವತ್ತಿಂದ ಪಾಪ ತೊಳ್ಕೊಳ್ಳೋದಕ್ಕೆ ಅಂತ ನಾನು ಯಾರಿಗೆಲ್ಲ ಅನ್ಯಾಯ ಮಾಡಿದ್ನೋ ಅವ್ರು ಎಲ್ರಿಗೂ ನ್ಯಾಯ ಕೊಡಿಸ್ದೆ.